ವೀಕ್ಷಕರೇ, ನಟ ಚೇತನ್ ಡಾಕ್ಟರ್ ರಾಜ್ಕುಮಾರ್ ಅವರ ಸಮಾಧಿಗೆ ಈಗಾಗಲೇ ಸರ್ಕಾರ ಸಾಕಷ್ಟು ಜಮೀನನ್ನು ಕೊಟ್ಟಿದೆ. ಮತ್ತೆ ಡಾಕ್ಟರ್ ರಾಜ್ಕುಮಾರ್ ಅವರ ಸ್ಮಾರಕ ನಿರ್ಮಾಣಕ್ಕೆ 2.5 ಎಕರೆ ಜಾಗವನ್ನು ನೀಡುತ್ತಿದ್ದು, ಇದರ ಬದಲು ಕಮ್ಮಿ ಅಂದ್ರೂ 1,000 ಬಡವರಿಗೆ ಈ ಒಂದು 2.5 ಎಕರೆ ಜಾಗದಲ್ಲಿ ಸೈಟ್ ಅನ್ನು ನಿರ್ಮಿಸಿ ಕೊಡಬಹುದು ಅಂತ ಚೇತನ್ ಅಹಿಂಸಾ ತಮ್ಮ ಸಾಮಾಜಿಕ ತಾಣಗಳಲ್ಲಿ ಪೋಸ್ಟ್ ಅನ್ನು ಹಂಚಿಕೊಂಡಿದ್ದು, ಇದು ನಟ ಡಾಕ್ಟರ್ ರಾಜ್ಕುಮಾರ್ ಅವರ ಫ್ಯಾನ್ಸ್ ಗಳ ಕೆಂಗಣ್ಣಿಗೆ ಕಾರಣವಾಗಿದೆ ಅಂತಾನೆ ಹೇಳ್ಬೋದು. ಸೊ ವೀಕ್ಷಕರೇ, ನಿನ್ನೆ ಚೇತನ್ ಅವರ ಮನೆಗೆ ಮುತ್ತಿಗೆ ಹಾಕಿದಂತಹ ಡಾಕ್ಟರ್ ರಾಜ್ ಕುಟುಂಬದ ಅಭಿಮಾನಿಗಳು ಮತ್ತು ಕನ್ನಡ ಪರ ಸಂಘಟನೆಗಳು ಚೇತನ್ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದು, ಕೊನೆಗೆ ನಟ ಚೇತನ್ ಅವರು ಡಾಕ್ಟರ್ ರಾಜ್ಕುಮಾರ್ ಇದ್ದಿದ್ರು ಕೂಡ ನನ್ನ ರೀತಿನೇ ಹೇಳ್ತಿದ್ರು ಅಂತ ಹೇಳಿಕೆಯನ್ನ ಕೊಟ್ಟು ನಂತರ ಕ್ಷಮೆ ಯಾಚನೆಯನ್ನು ಕೂಡ ಮಾಡಿದ್ದರು. ಇದೀಗ ವೀಕ್ಷಕರೇ, ಈ ಒಂದು ಸುದ್ದಿ ಸಾಕಷ್ಟು ಕಾಂಟ್ರವರ್ಸಿಗೆ ಕಾರಣವಾಗ್ತಿದ್ದು, ಇದರ ಬೆನ್ನಲ್ಲೇ ನಟ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಕೂಡ ಇಲ್ಲಿ ಚೇತನ್ ಅವರ ವಿರುದ್ಧ ಆಗ್ತಿರುವಂತಹ ಈ ಒಂದು ಕಾಂಟ್ರವರ್ಸಿ ಮತ್ತು ತಾರಕಕ್ಕೇರಿದ ಜಗಳಕ್ಕೆ ನಟ ಶಿವಣ್ಣ ಕೂಡ ಸ್ಪಷ್ಟನೆಯನ್ನ ಕೊಟ್ಟಿದ್ದು, ತಮ್ಮ ಸಾಮಾಜಿಕ ತಾಣಗಳ ಮೂಲಕ ಈ ರೀತಿ ಹೇಳಿಕೊಂಡಿದ್ದಾರೆ. ಸಮಾಜದಲ್ಲಿ ಎಲ್ಲರಿಗೂ ಕೂಡ ಮಾತಾಡುವ ಹಕ್ಕಿದೆ. ದಯವಿಟ್ಟು ಯಾರು ಕೂಡ ಆಕ್ರೋಶಕ್ಕೆ ಒಳಗಾಗದೆ ಎಲ್ಲರೂ ಕೂಡ ತಾಳ್ಮೆಯಿಂದ ವರ್ತಿಸಬೇಕು. ದಯವಿಟ್ಟು ಯಾರು ಕೂಡ ಚೇತನ್ ಆಗಿರ್ಬೋದು ಅಥವಾ ಇನ್ನಿತರರಿಗೆ ತೊಂದರೆಯನ್ನು ಕೊಡೋದು ಅಥವಾ ಸಾಮಾಜಿಕ ತಾಣಗಳಲ್ಲಿ ಇನ್ನೊಬ್ಬರಿಗೆ ಬೈದು ಪೋಸ್ಟ್ ಗಳನ್ನ ಹಾಕಬೇಡಿ ಅಂತ ನಟ ಶಿವರಾಜ್ ಕುಮಾರ್ ತಮ್ಮ ಒಂದು ಅಭಿಪ್ರಾಯವನ್ನು ಹಂಚಿಕೊಂಡಿದ್ದು, ತಮ್ಮ ಒಂದು ದೊಡ್ಡ ಮನೆಯ ದೊಡ್ಡತನವನ್ನ ಪ್ರದರ್ಶನ ಮಾಡಿದ್ದಾರೆ. ಸೊ ವೀಕ್ಷಕರೇ, ನಿಮ್ಗೆ ಇದರ ಬಗ್ಗೆ ಏನ್ ಅನಿಸುತ್ತೆ ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.